ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ರಾತ್ರಿ ಧಾರವಾಡದಲ್ಲಿ ನಡೆದಂಥ ಭೀಕರ ಹತ್ಯೆಯಿಂದಾಗಿ ಇಡೀ ನಗರವೇ ಬೆಚ್ಚಿಬಿದ್ದಿದೆ. ಕಾಂಗ್ರೆಸ್ನ ಯೂತ್ ಮುಖಂಡ ಆಗಿರುವಂತಹ ಫೈರೋಜ್ ಪಠಾಣ್ ಭೀಕರವಾಗಿ ತನ್ನ ಮನೆಯಲ್ಲಿ ಹತ್ಯೆಯಾಗಿದ್ದಾನೆ. ಸಾಕಷ್ಟು ಒಳ್ಳೆಯ ಹೆಸರನ್ನು ಮಾಡಿದ್ದಂತಹ ಪಠಾಣ್ ಯಾಕೆ ಕೊಲೆಯಾದ ಅನ್ನೋದು ಇದೀಗ ಎದ್ದಿರೋ ಪ್ರಶ್ನೆ. ನಾವೀಗ ನಿಂತಿರೋದು ಈ ಒಂದು ಮಾಳಾಪುರ ಬಡಾವಣೆಯಲ್ಲಿರುವಂತಹ ಅವರ ಮನೆಯ ಮುಂದೆ. ಎಲ್ಲಿ ಕೊಲೆಯಾಯಿತು, ಹೇಗೆ ಕೊಲೆಯಾಯಿತು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈ ಒಂದು ಕೊಲೆಯಲ್ಲಿ ಮೊದಲಿಗೆ 4 ಜನ ಇನ್ವಾಲ್ವ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರಲ್ಲೂ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಏನು ಮೊಹಮ್ಮದ್ ಶಾ ಇರ್ಬೋದು, ಅದ್ರ ಜೊತೆಗೆ ಏನು ಫ್ರೂಟ್ ಇರ್ಫಾನ್ ಅಂತಹ ರೌಡಿ ಶೀಟರಿಂದ ಕೊಲೆಯಾಗಿದ್ದ ಆತನ ಮಗನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ಆದರೆ ಆತನ ಮಗ ಇಲ್ಲಿ ಬಂದಿರಲಿಲ್ಲ. ಆದರೆ ಮೊಹಮ್ಮದ್ ಶಾ ಅನ್ನುವಂಥ ಏನು ಯುವಕ ಇದ್ದ ಆತ ಇಲ್ಲಿಗೆ ಬಂದಿದ್ದಾನೆ. ಇದೇ ರಸ್ತೆ ಮೂಲಕ ಒಟ್ಟು 4 ಜನ ಬರ್ತಾರೆ. ಅಂದರೆ ಇಲ್ಲಿ ವಿಚಿತ್ರ ಏನಂದರೆ ಸ್ಪಷ್ಟವಾಗಿ ಇಲ್ಲಿ ಒಂದು CC ಕ್ಯಾಮ್ರಾ ಇರೋದನ್ನು ನೀವು ನೋಡ್ಬೋದು. ಈ CC ಕ್ಯಾಮ್ರಾದಲ್ಲಿ ಅವರು ಬರೋದು ಮತ್ತು ಭೀಕರ ಏನು ಹತ್ಯೆಗೆ ಮುನ್ನ ನಡೆದಂತಹ ಘಟನೆಗಳು ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗಿವೆ. ಅವು ಕೂಡ ಇದೀಗ ಪೊಲೀಸರ ಕೈ ಸೇರಿವೆ. ಅದರ ಹಿನ್ನೆಲೆಯಲ್ಲಿ ಇದೀಗ ಮೊಹಮ್ಮದ್ ಶಾ ಇದರ ಸಂಪೂರ್ಣವಾಗಿ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಆದರೆ ಈ ಏನು ಕೊಲೆ ಮಾಡಿದ 4 ಜನ ಅವರು ಪರಾರಿಯಾಗಿದ್ದಾರೆ. ಆದರೆ ಇನ್ನಿಬ್ಬರ ಏನು ಹೆಸರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಏನು ಇನ್ನಿಬ್ಬರ ಹೆಸರನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಒಟ್ಟು 6 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲೂ ಅರ್ಬಾಜ್ ಪಠಾಣ್, ಅದ್ರ ಜೊತೆ ಗುಲಾಬು ಇಲ್ಲಿ ಬಂದಿರಲಿಲ್ಲ. ಆದರೆ ಮೊಹಮ್ಮದ್ ಶಾ, ಸದ್ದಾಮ್, ಗೌಸ್ ಮತ್ತು ಪರ್ವೇಜ್ ಅನ್ನೋ 4 ನಿನ್ನೆ ಇಲ್ಲಿಗೆ ಬಂದುಬಿಟ್ಟು ಈ ಒಂದು ಭೀಕರ ಹತ್ಯೆಯನ್ನು ಮಾಡಿದ್ದಾರೆ. ಇದು ನೋಡ್ತಾ ಇರ್ಬೋದು, ಏನು ಪಠಾಣ್ ಅವರ ಮನೆ ಇದು. ಫೈರೋಜ್ ಪಠಾಣ್ ಮೊದಲಿಗೆ ಬಂದಂತಹ ಏನು ದುಷ್ಕರ್ಮಿಗಳು ಇಲ್ಲಿ ಇದೇ ಒಂದು ತೊಟ್ಟಿಲಲ್ಲಿ ಮೊದಲು ಮಾತಾಡ್ತಾ ಕೂತಿರ್ತಾರೆ ಫೈರೋಜ್. ಅದಾದ ನಂತರ ಎದ್ದು ಒಳಗಡೆ ಹೋದಾಗ ಮೊದಲು ಮೊಹಮ್ಮದ್ ಶಾ ಒಳಗಡೆ ಬರ್ತಾರೆ. ಒಳಗಡೆ ಬಂದುಬಿಟ್ಟು ಅವನು ಈ ಒಂದು ಗೇಟನ್ನು ತೆಗಿತಾನೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಭಾಗ ಗೇಟಿನ ಈ ಭಾಗವನ್ನು ತೆಗೆದು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ಮೇಲೆ ಅವ್ರ ಜೊತೆ ಮತ್ತೆ ಮಾತಾಡ್ತಾ ಈ ಭಾಗದಲ್ಲಿ ಬಂದುಬಿಟ್ಟು ನಿಲ್ತಾರೆ. ಇಬ್ಬರು ಪಠಾಣ್ ಮತ್ತು ಶಾ ಬಂದು ನಿಲ್ತಾರೆ. ಈ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಇನ್ನೂ 3 ಜನ, ತಂಡದಲ್ಲಿದ್ದ 3 ಜನರ ಪೈಕಿ ಒಬ್ಬನು ಬಂದುಬಿಟ್ಟು ಈ ಭಾಗದಲ್ಲಿ ಅಂದರೆ ಹೊರಭಾಗದಲ್ಲಿ ನಿಂತು ಆತನಿಗೆ ಸನ್ನೆ ಮಾಡ್ತಾನೆ. ಸನ್ನೆ ಮಾಡಿದ ಕೂಡಲೇ ಒಮ್ಮಿಂದೊಮ್ಮೆಲೆ ಏಕಾಏಕಿ ಚಾಕುವಿನಿಂದ ಆತನ ಹೊಟ್ಟೆಗೆ ಇರಿತಾನೆ. ಇರಿದ ಕೂಡಲೇ ಪಠಾಣ್ ಒಳಗಡೆ ಓಡ್ದು ಹೋಗ್ತಾನೆ. ಒಳಗಡೆ ಹೋದರೂ ಕೂಡ ಈ ಒಂದು ಗೇಟಿನ ಒಬ್ಬ ವ್ಯಕ್ತಿ, ಒಂದು ಹುಡುಗ ಈ ಒಂದು ಗೇಟನ್ನು ಹಾರಿ ಆ ಕಡೆ ಹೋಗ್ತಾನೆ. ಅದಾದ ನಂತರ 4 ಜನ ಒಳಗಡೆ ಹೋಗಿಬಿಟ್ಟು ಬೆಡ್ರೂಮಲ್ಲಿದ್ದರೂ ಕೂಡ ಆ ಫೈರೋಜ್ ಪಠಾಣನ್ನು ಭೀಕರವಾಗಿ ಚಾಕುವಿನಿಂದ ಇರಿದ್ಬಿಟ್ಟು ಹತ್ಯೆ ಮಾಡ್ತಾರೆ. ಆ ಭೀಕರತೆಗೆ ಇಡೀ ಮನೆ ಏನು ಜನರೆಲ್ಲ ಏನು ಕಿರ್ಚಾಡಿದ್ದಾರೆ. ಅಷ್ಟೊಂದು ಭೀಕರತೆ ಇಲ್ಲಿ ಸೃಷ್ಟಿಯಾಗಿತ್ತು. ಅಂದರೆ ಇದೇ 24ರಂದು ಫೈರೋಜ್ ಪಠಾಣ್ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆ ಮದುವೆಯ ಸಂಭ್ರಮದಲ್ಲಿದ್ದ ಯುವ ನಾಯಕ ಇದೀಗ ದುಷ್ಕರ್ಮಿಗಳ ಇದು ಇರ್ತ್ಯಕ್ಕೆ ಬಲಿಯಾಗಿದ್ದಾನೆ ಅಂತಲೇ ಹೇಳ್ಬೋದು. ಅಂದರೆ ಈಗಾಗಲೇ ಎಲ್ಲ ಕಡೆಗೂ ಕೂಡ ಮದುವೆ ಆಮಂತ್ರಣ ಪತ್ರವನ್ನು ಹಂಚ್ತಾ ಇದ್ದ. ಆ ಒಂದು ಖುಷಿಯಲ್ಲಿ ಇಡೀ ಮನೆ ಇತ್ತು. ಆದರೆ ಹೀಗೆ ಒಳಗಡೆ ಬಂದಂತಹ ದುಷ್ಕರ್ಮಿಗಳು ಮನೆಯವರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ಏನು ಭೀಕರ ಘಟನೆ ಅಂತ ಹೇಳ್ಬೋದು. ಇಲ್ಲಿ